ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಅಧಿಕಾರಿ ವಿರುದ್ಧ ಅಧಿಕಾರಿಗಳ ವಿರುದ್ಧ ಬಸವರಾಜ ಅಂಗಡಿಯ ವಿರುದ್ಧ ಶೆಟ್ಟಿ ಅವರ ವಿರುದ್ಧ ಭ್ರಷ್ಟ ಅಧಿಕಾರಿಗಳ ಧಿಕ್ಕಾರ. यूटीवी न्यूज में स्वागत है आप सभी दर्शकों का। मैं हूं आपके साथ सिमरन। ಇವತ್ತ ಬಿಜಾಪುರ ಜಿಲ್ಲಾ ದೇವರಾಜ್ ಏರಸ್ ಹಾಸ್ಟೆಲ್ ಇವೆಲ್ಲ ರೈತರಿಗಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಈಗ ಏನಾಗೈತಪ್ಪ ಅಂದ್ರೆ ನಾವು ಎಲ್ಲಾರು ಟ್ಯಾಕ್ಸ್ ಕಟ್ಗೇಸಿ ನಮ್ಮೆಲ್ಲಾ ರೈತರಿಗೆ ಎಲ್ಲ ಮಕ್ಕಳಿಗೆ ಪಾಪ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಎಲ್ಲಾರು ಅನುಕೂಲ ಆಗ್ಬೇಕಂತ ನಾವು ಇದು ಮಾಡ್ತಾ ಇರ್ತೀವಿ. ಅಂದ್ರೆ ಇಲ್ಲಿ ಏನ ಸುರೇಶ್ ಅಂಗಡಿ ಏನು ಬಸವರಾಜ್ ಅಂಗಡಿ ಸಾಹೇಬ್ರದು ಏನೈತೆ ಅಂದ್ರೆ 10,000 20,000 ಲಂಚ ಕೇಳುವುದಾಗ್ಲಿ ಈ ರೀತಿ ಮಾಡುವುದರಿಂದ ನಾವು ಇವತ್ತು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಎಲ್ಲ ಹುಡುಗರು ಬಂದ ಒಂದ್ 2-3 ತಿಂಗಳಿಂದ ನಮ್ಗೆ ಅರ್ಜಿ ಕೊಡ್ತಾ ಇದಾರೆ. ಅರ್ಜಿ ಕೊಡೋಣ ನಾವೇನು ಹೇಳಿವ ಅವ್ರಿಗೆ ಅಂಕಿ ಸಂಖ್ಯೆ ಕೊಡ್ರಿ, ಎಷ್ಟೆಷ್ಟು ಜನ ಇದಾರೆ ಅಂಕಿ ಸಂಖ್ಯೆ ಕೊಡ್ರಿ ಅಣ್ಣ. ಅವ್ರ ಅಂಕಿ ಸಂಖ್ಯೆ ಕೊಟ್ಟಾರ. ಒಟ್ಟೆ ಕೊಡ್ಲಾಕ ರೆಡಿ ಇಲ್ಲಿ 2-3 ತಿಂಗಳ ಐತಿ. ನಾವು ಅವ್ರಿಗೆ ಅರ್ಜಿ ಕೊಟ್ಟು 2-3 ವರ್ಷ ಐತಿ ಕೊಟ್ರೆ ಬಿ ಈ ರೀತಿ ಕೊಡ್ತಾ ಇಲ್ಲ. ಅದ್ರ ಸಂಬಂಧ ನಾವು ಎಲ್ಲಾರು ಇವತ್ತು ಉಗ್ರಾಗಿ ಹೋರಾಟ ಮಾಡ್ಬೇಕು. ಇದು ಬರು ದಿನಮಾನೊಳಗೆ ಎಲ್ಲಾ ರೈತರಾಗ್ಲಿ ಸಾಲಿ ಓದು ಹುಡುಗರು ಸ್ಟೂಡೆಂಟ್ ಆಗ್ಲಿ ಎಲ್ಲಾ ರೋಡ್ ಬಂದ್ ಕುಂಡ್ರಬ್ಯಾರ್ದು ಕೇಸಿ ಇವತ್ತು ಅವ್ರಿಗೆ ಎಚ್ಚರಿಕೆ ಹೇಳ್ತಾ ಇದೀವಿ. ನೀವು ಬಂದ್ ಗೆಸಿ ಇಲ್ಲಿ ಏನೇನ್ ಯಾವ್ಯಾವ ಹಾಸ್ಟೆಲ್ ಐತಿ, ಏನೇನ್ ನೀವು ಊಟ ಕೊಡ್ತಾ ಇದ್ರಿ, ಏನೇನ್ ಎಲ್ಲೆಲ್ಲಿ ಕಳಪೆ ಆಗ್ತಾ ಇದಾವ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲಾ ಕಡೆ ವಿಸಿಟ್ ಕೊಟ್ಟು ನೋಡಿದ್ರೆ ಎಲ್ಲಾ ಇದು ಒಳ್ಳೆ ರೀತಿ ಒಳಗೆ ಎಲ್ಲಾ ನಡೀಲಾಕ್ ಬಿಡ್ತೀವಿ. ಇಲ್ಲಾಂದ್ರೆ ಇವೆಲ್ಲ ಆಫೀಸ್ ಏನೈತ್ಲಾ ಎಲ್ಲಾ ಹಾಸ್ಟೆಲ್ಗಳು ಏನೈತಿ ಮುಚ್ಚ ಹಾಕುದು ಒಂದ್ ದಿವಸ ಮಾತ್ರ ಗ್ಯಾರಂಟಿ ಸತ್ಯ. ಯಾಕಂದ್ರೆ ಸರ್ಕಾರ ದುಡ್ಡು ವೇಸ್ಟ್ ಹೋಗ್ಬಾರ್ದು. ಕಟ್ಟಿದ್ ನಾವು ಟ್ಯಾಕ್ಸ್ ಅದು ಸರ್ಕಾರ ಜೋಬೊಳಗಿನ ಕೊಡಂಗಿಲ್ಲ. ಸಾರ್ವಜನಿಕ ಟ್ಯಾಕ್ಸ್ ಸರ್ಕಾರ ದುಡ್ಡು ಆಗ್ಲಿ ನಮ್ ಟ್ಯಾಕ್ಸ್ ಆಗ್ಲಿ ಸರಿಯಾಗಿ ಬಳಕೆ ಆಗ್ಬೇಕಂತ ನಾವೆಲ್ಲ ಇದು ಮಾಡ್ತೀವಿ, ಆಗ್ರಹ ಮಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಾವು ಸುರೇಶ್ ಬಸವರಾಜ್ ಅಂಗಡಿ ಮತ್ತೆ ಯಾರ ಕಲ್ಯಾಣ ಶೆಟ್ಟಿ ಇಬ್ರು ಸೇರಿ ಲಂಚ ತಗೋತಾ ಇದ್ದಾರೆ. ಪ್ರತಿಯೊಂದು ಹುಡುಗರಿಗೆ 20,000 10,000 15,000 90% 100% ಆಗೋರು ಹುಡುಗರಿಗೆ 70% ಆದ್ರೆ ಬಿ ಲಂಚ ತಗೊಂಡ್ಗೆ ಅವ್ರಿಗೆ ತೆಗೆದು ಹಿಡಿದು ಇವ್ರಿಗೆ ಆಗ್ಬಿಡು. ಈ ರೀತಿ ಆಗೋದ್ರಿಂದ ಇವು ಎಲ್ಲಾ ಹುಡುಗರು ಎಲ್ಲಿ ಕೂತಿದ್ದಾರೆ 15-20 ಹುಡುಗರು ಬಂದ್ ನಮ್ಮಲ್ಲಿ ಅರ್ಜಿ ಬರ್ಸಿರ್ತಾರೆ. ಈ ರೀತಿ ಆಗ್ತಾ ಇದಾವ್. ನಾವು ಎಲ್ಲಾ ಕೇಳಿ ನಮ್ ಸಾಕಾಗೈತಿ. ನಿಮ್ ಸಂಘಟನೆ ವತಿಯಿಂದ ನಮ್ಗೆ ಇದು ಉತ್ತರ ಕೊಡಿಸ್ರಿ. ಅವ್ರಿಗೆ ಏನ್ರಿ ನಮ್ಗೆ ಅನುಕೂಲ ಮಾಡ್ಕೊಡ್ರಿ. ನಾವು ಬಿ ರೈತರ ಮಕ್ಕಳು ಇದ್ದಿದ್ದು. ಯಾಕಂದ್ರೆ ಭವಿಷ್ಯ ಒಳಗೆ ನಾವು ಓದ್ಲಿಕ್ಕೆ ಅಂದ್ರೆ ನಮ್ ಹುಡುಗಿ ಸಿಗಂಗಿಲ್ಲ, ಮುಂದೆ ಹುಡುಗಿ ಯಾರು ಕೊಡ್ತಾ ಇಲ್ಲ. ಗಂಭೀರ ಪರಿಸ್ಥಿತಿ ಐತಿ. ಹೇಳಿದ ತಕ್ಷಣ ನಾವೆಲ್ಲ ರೈತ ಸಂಘಟನೆ ವತಿಯಿಂದ ನಾವು ತಾಲೂಕಾ ಅಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಶಾಸಕರಾಗಲಿ ಯಾರಿಗಾರ ಇದ್ರ ಬಗ್ಗೆ ಶಿಕ್ಷಣ ನಾವು ಮೊನ್ನೆ ಬೆಂಗಳೂರೊಳಗೆ ಬಿ ಶಿಕ್ಷಣ ಮಂತ್ರಿ ಕೊಟ್ಟಿದೈತಿ, ಮತ್ತ CM ಅವ್ರಿಗೆ ಕೊಟ್ಟಿದೈತಿ, ಅವರೆಲ್ಲಾ ಎಲ್ಲಾ ಇಲಾಖೆದವ್ರಿಗೆ ಕೊಟ್ಟಿದೈತಿ. ಈಗ DC ಸಾಹೇಬ್ರಿಗೆ ಅರ್ಜಿ ಬರ್ಕೊಂಡು ಬಂದಿತ್ತು. DC ಸಾಹೇಬ್ ಇಲ್ಲಿ ಬಂದ್ರೆ DC ಸಾಹೇಬ್ರು ಲೋಕಾಯುಕ್ತರಿಗೆ ಕೊಟ್ಟಿದೈತಿ. ಇದ್ರ ವಿಷಯ ಅಧಿಕಾರಿ ಏನಂತ ಇವತ್ ಕೊಡ್ತೀವಿ ನಾಳೆಗ್ ಕೊಡ್ತೀವಿ, ಇವತ್ ಬಗೆಹರಿಸ್ತೀವಿ, ಈ ಜನಗಳಿಗೆಲ್ಲ ಇವತ್ ತಗೋತೀವಿ ನಾಳೆಗ್ ತಗೋತೀವಿ, ನಾವ್ ಹಿಂಗೆ ಲಂಚ ತಿನ್ಕೊಂಡು ಹೋಗ್ತೀವಿ, ನೀವು ಹಿಂಗೆ ಹೋರಾಟ ಮಾಡ್ರಿ ಅಂತಾರ ಅವ್ರು ನಮ್ಗೆ. ನೀವು ಹೋರಾಟ ಮಾಡಿದ ತಕ್ಷಣ 2 ದಿವಸ ಅಷ್ಟು ಸುಧಾರಿಸ್ತೀವಿ, ನಾವು 6ನೇ ದಿವಸ ಹಿಂಗೆ ಮಾಡ್ತೀವಿ ಅಂತೀವಿ. ಎಲ್ಲಾನೇ ಐತಿ ನಮ್ಮ ಹತ್ರ. ಲೋಕಾಯುಕ್ತರಿಗೆ ಹಾಕಿದ ಕೇಸ್ಗಳು ಐತಿ, ದಾಖಲೆಗಳು ಐತಿ. ಅದಕ್ಕೆ ಎಷ್ಟೋ ಜನ ನಾವು ಲೋಕಾಯುಕ್ತರಿಗೆ ಕೊಟ್ರವಿ ಎಲ್ಲ ಕೇಸ್ ಕೊಟ್ರವಿ ಏನೂ ಉಪಯೋಗ ಆಗ್ತಾ ಇಲ್ಲ. ಬಬಲೇಶ್ವರ ಅಷ್ಟರೊಳಗೆಲ್ಲ ನಮ್ಮ ತಾಲೂಕಾ ಅಧ್ಯಕ್ಷ ಹತ್ರ ಎಲ್ಲ ಮಾಹಿತಿ ಐತಿ. ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಯಾರ. ಯಾಕಂದ್ರೆ ಅವ್ರು ಕೇಸ್ಗಳು ಕೊಡ್ತಾ ಇದಾರ, ಅವ್ರು ನೋಡ್ತಾ ಇದಾರೆ. ಹುಡುಗರು ಭವಿಷ್ಯ ಹಾಳಬಾರ್ದು ಆಗಬಾರ್ದು ಐತಿ ನೋಡ್ದವ ವಿದ್ಯಾರ್ಥಿಗಳಿಗೆ ಇದನ್ನ ಮಾಡ್ತಾ ಇದಾರೆ. ಒಂದ್ ಹಾಸ್ಟೆಲ್ಗೆ ಏನು ಇಲ್ಲ ಅಂದ್ರೆ 20 ದಿನ 40 ವಿದ್ಯಾರ್ಥಿಗಳಿಗೆ ಅವರು ಈ ರೀತಿ ಇದು ಮಾಡ್ತಾ ಇದಾರೆ. ಲಂಚ ತಗೊಂಡೆ ಒಳಗ್ ತಗೋತಾ ಇದಾರೆ. ಲಂಚ ಮತ್ ಶಿಫಾರಸ್ ಇವ್ ಯಾರು ಇದ್ರನೇ ಅಲ್ಲಿ ಹಾಸ್ಟೆಲ್ ಸಿಗ್ತಾ ಇದಾವೆ. ಇಲ್ಲಾಂದ್ರೆ ಒಟ್ಟು ಹಾಸ್ಟೆಲ್ ಯಾಕೆ ಅವ್ರಿಗೆ ಏನು ಸಿಗಂಗಿಲ್ಲ. ಸೌಲಭ್ಯ ಸರ್ಕಾರ ಸೌಲಭ್ಯ ಸಿಗಂಗಿಲ್ಲ. ಒಂದು ಲಂಚಾರ ಇರ್ಬೇಕು ಅಂತ, ಇಲ್ಲಾಂದ್ರೆ ಅವ್ರು ಒಂದು ಶಿಫಾರಸ್ ಇರ್ಬೇಕು. ಯಾರ ದೊಡ್ಡವ್ರ ಕಡೆ ಫೋನ್ ಹಚ್ಚಿಸ್ಬೇಕು, ಯಾರ ಲೆಟರ್ ಕೊಡ್ಬೇಕು. ಆ ರೀತಿ ಇವತ್ತು ಹಾಸ್ಟೆಲ್ಗಳ ವ್ಯವಸ್ಥೆ ನಡೀತಾ ಇದಾವ. ಈ ಶಿಕ್ಷಣ ವ್ಯವಸ್ಥೆ ಹಾಳಾಗ್ಯಾವ, ಕುಂಟಾಗ್ಯಾವ. ಈ ಶಿಕ್ಷಣ ವ್ಯವಸ್ಥೆ ಸರಿಯಾಗಿ ಹಾದಿ ಮೇಲೆ ಬರ್ಬೇಕಂದ್ರೆ ನಾವು ಎಲ್ಲರೂ ಸೇರಿ ಕೂಲಿ ಕಾರ್ಮಿಕರು ರೈತರು ಸೇರಿ ನಾವು ಹುಡುಗರು ಸೇರಿ ಎಲ್ಲರೂ ಒಕ್ಕಟ್ಟದಿಂದ ಹೋರಾಟ ಮಾಡ್ಬೇಕಂತ ನಿರ್ಧಾರ ಆಗ್ಬೇಕು. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್. ಹಾಸ್ಟೆಲ್ ಏನಾಗೈತ್ರಿ ಬಬಲೇಶ್ವರ BCM ಹಾಸ್ಟೆಲ್ ಆಗ್ರಿ. ಇವ್ರ ವಿತ್ ತಾಲೂಕ್ ಅಧಿಕಾರಿಗಳು ಆಯ್ತು, ಜಿಲ್ಲಾ ಮೇಲಾಧಿಕಾರಿಗಳು ಆಯ್ತು, ವಿತ್ ವಾರ್ಡನ್ಗಳು ಆಯ್ತ್ರಿ, ಅಲ್ಲಿ ಸಿಬ್ಬಂದಿಗಳು ಆಯ್ತು, ಎಲ್ಲಾರು ಒಂದ್ ಗೂಡಿ
ಒಂದೊಂದು ಹುಡುಗರಿಗೆ ಎಷ್ಟಿಷ್ಟ ಅಂತ ಹೇಳಿ ದುಡ್ಡು ಬರ್ತೈತ್ರಿ. ಅಂದ್ರೆ ಕಾಳ ಕಡಿ ಎಲ್ಲ ಗೌರ್ಮೆಂಟ್ ಕಳಿಸ್ತೈತ್ರಿ. ಒಂದ್ ಟೆಂಡರ್ ಮುಖಾಂತರ ಇವ್ರು ತಗೋತಾರು. ಆಮೇಲೆ ಮುಂದ್ ಬಂದ ಒಂದ್ ವಿದ್ಯಾರ್ಥಿಗೆ 50 ಮೇಂಟೆನೆನ್ಸ್ ಖರ್ಚು ಒಂದ್ ದಿನಕ್ಕೆ 53 ರೂಪಾಯಿ ಜಮಾ ಆಕತ್ರಿ. ವಿತ್ ಪೇಪರ್ಸ್ ಐತಿ ಎಲ್ಲ ಐತ್ರಿ. 53 ಸರ್ಕಾರ 53 ರೂಪಾಯಿ ಜಮಾ ಆಕತ್ರಿ. ಇವ್ರು ಏನ್ ಮಾಡ್ತಾರ ಗೊತ್ತೈತೇನ್ರಿ, ಸಿಬ್ಬಂದಿಗಳು ವಾರ್ಡನ್ಗಳು ವಿತ್ ಆ ಸ್ಥಳೀಯ ಹಾಸ್ಟೆಲ್ ಕೆಲಸ ಮಾಡೋ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಅವರು ವಿದ್ಯಾರ್ಥಿ ಬಂದು ಇವ್ರ ಬಟ್ ಹೋಗ್ತಾರ. ಅಂದ್ರೆ ತಂಬ್ ಸಿಸ್ಟಮ್ ರೀ, ಅಧಿಕಾರಿಗಳ್ರಿ. ಬಬ್ಲೇಶ್ವರದಾಗ ಆಲ್ರೆಡಿ ಆದ ಘಟನೆ ಐತ್ರಿ. ವಿತ್ ಪತ್ರಿಕೆ ಒಳಗೂ ಬಂದೈತಿ. ಆಮೇಲೆ ತಾಲೂಕ್ ಪಂಚಾಯತಿ ಟರಾವು ಪಾಸ್ ಮಾಡ್ಯಾರು. FSL ಕಳ್ಸೈತಿ, ತನಿಖೆನೂ ಮಾಡಂದಾರಿ. ಇನ್ನೂ ಮಠ BCM ಅಧಿಕಾರಿಗಳು ಅಶೋಕ್ಪುರ ಅವರು ತನಿಖೆ ಅಧಿಕಾರಿ ಅಂಗಡಿ ಅವ್ರು ನೇಮಕ ಮಾಡಿದ್ರು. ಮಾಡಿದ ಮೇಲೆ ಇಲ್ಲ ಹಿಂಗ್ ಕಲಿಪೆ ಆಗೈತೆ ಅಂದಾಗ ನಿಮ್ಮಂತ ಏನ್ ದಾಖಲಾತಿ ಅದಾವು, ದಾಖಲಾತಿಗಳು ಕೊಡ್ರಿ, ಅದ್ ನಾವು ತನಿಖೆ ಮಾಡ್ತೇವೆ ತಿವ್ರಂದ್ರಿ. ಪೂರ್ತಿ ಸಂಪೂರ್ಣವಾದ ಹೊಲಸಾದ ಅಕ್ಕಿ ಗೋಧಿ ವಿಡಿಯೋ ವಿತ್ ಹಾಸ್ಟೆಲ್ ವಿಡಿಯೋ ಎಲ್ಲಾ ತಂದು ಕೊಟ್ಟಿವ್ರಿ. ವಿತ್ ವಿದ್ಯಾರ್ಥಿಗಳು ನಮ್ಮ ಕಲಿಪೆ ಮಟ್ಟದ ಆಹಾರ ಪೂರೈಕೆ ಮಾಡ್ತಾರ ಅಂತೇಳಿ ವಿದ್ಯಾರ್ಥಿಗಳು 50 ರಿಂದ 60 ಜನ ಲೇಡೀಸ್ ವಿದ್ಯಾರ್ಥಿಗಳು ಹಾಸ್ಟೆಲ್ ಮುಗಿ ಕೂತ ಹೋರಾಟ ಮಾಡಿದ್ರಿ. ವಿತ್ ಆ ವಿಡಿಯೋನು ತಂದು ಕೊಟ್ರಿ. ತಂದು ಕೊಂಡ್ರ ವಿದ್ಯಾರ್ಥಿಗಳು ಬರ್ದು ಕೊಟ್ರು. ನಮ್ಗೆ ಏನು ಗೊತ್ತಿಲ್ರಿ, ವಿದ್ಯಾರ್ಥಿ ಬದ್ಲಿ ಹಿಂಗ ನಾವ್ ಬಟ್ ಓದ್ತಂದಾರು ಒತ್ತಿವು 53 ರೂಪಾಯಿ ಜಮಾ ಆಕೈತಿ, ಎಲ್ಲ ಅವ್ರ ತಗೊಳಕತ್ತಾರ. ನಮ್ಗೆ ಏನು ಕೊಡುದಿಲ್ಲ, ನಮ್ಗೆ ಯಾವುದೇ ತರ ಆಹಾರ ಸರಿಯಾಗಿ ಪೂರೈಕೆ ಮಾಡುದಿಲ್ಲ ಅಂದ್ರಿ. ಆದ್ಮೇಲೆ ನಾವು ಪೂರ್ತಿ ತನಿಖೆಗೆ ಒಳಪಡಿಸಿದ ಯಾವುದೇ ತರ ಮೇಲಾಧಿಕಾರಿಗಳು ಎಲ್ಲಾರು ಒಂದಾದ್ರಿ. ಒಂದಾದ ಯಾವುದೇ ತರ ತನಿಖೆ ಮಾಡಕ್ ಮೇಲಿಲ್ಲ. ವಿತ್ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ವಾರ್ಡನ್ಗಳು ಹಾಸ್ಟೆಲ್ ಬರೋರು. ಅಕ್ಕಿ ಗೋಧಿ ಎಲ್ಲಾ ತಮ್ಮನಿಗೆ ಹೋಗ್ಯಾವ್ರಿ. ಅಕ್ಕಿ ಗೋಧಿ ಹೊರ ಅಂಗಡಿ ಹೋಗಿ ಮಾಡ್ಕೊಳವ್ರು. ತಾಲೂಕ್ ಪಂಚಾಯತ್ ಟರಾವ್ ಪಾಸ್ ಮಾಡಿ ತನಿಖೆ ನೇಮಕ ಮಾಡಿ ಇನ್ನೂ ಮಠ ತನಿಖಾ ಅಧಿಕಾರಿಗಳು ಇವ್ರು ಮಾಡಿದ ಕುತಂಕ ತನಿಖಾ ಅಧಿಕಾರಿಗಳು ಅಂಚೆ ತನಿಖೆನ ಮಾಡಕ್ ಮೇಲಿಲ್ಲ. ವಿತ್ ಅವತ್ತಿನ ದೂರುದಾರ ನಾ ಇದ್ರಿ. ನನ್ನ ಮೇಲೆ ರೇಪ್ ಕೇಸ್ ಹಾಕಿ ಇವತ್ತಿನ ಜೈಲಾಗಿಟ್ರಿ. ಅಂದ್ರೆ ಜೈಲಾಗ ಇಟ್ಟಂತ ವ್ಯಕ್ತಿಗಳು ಕೇಸ್ ಹಾಕಿದವರು ಅದ ಹಾಸ್ಟೆಲ್ದವ್ರು, ಆ ಭ್ರಷ್ಟಾಚಾರದಾಗ ಇದ್ದವ್ರು. ಅವ್ರು ಹಾಸ್ಟೆಲ್ ಇರುವಾಗ ಈ ತರ ಮಾಡಕತ್ತಾರಿ. ಪೂರ್ತಿ ಕಲ್ಪೆ ಆದ ಅಕ್ಕಿ ಗೋಧಿ ಅದಾವು. ಅದ್ ನೀವು ವಿಡಿಯೋ ನೋಡಿದ ದನ ಸತ ತಿನ್ನಂಗಿಲ್ಲ. ಪೂರ್ತಿ ಕ್ಯಾಟ ನುಷಿ ಆದ ಅಕ್ಕಿ ಗೋಧಿ, ಅದಕ್ಕ ಬೋರಿಂಗ್ ಪುಡಿ ಹಾಕ್ತಾರಿ. ಬೋರಿಂಗ್ ಪುಡಿ ಹಾಕಿ ನುಷಿಯಾಗಲ್ಲ ನೋಡ್ಕೊಂಡು ಹೊಳೆ ಹತ್ತನ ಹುಡುಗರು ಅಗಿ ಮಾಡಿ ಹಾಕ್ಬಿಡ್ತಾರೆ. ಈ ಮಟ್ಟ ಐತಿ. ಮತ್ತೆ ಒಂದ್ ವಿದ್ಯಾರ್ಥಿಗೆ 53 ರೂಪಾಯಿ ಜಮಾ ಆಕೈತಿ. ಆ ವಿದ್ಯಾರ್ಥಿ ಬರ್ಲಿಕ್ಕಂದ ಅವ್ರ ಬದ್ಲಿ ಇವ್ರ ಬಟ್ಟು ರೊಕ್ಕ ಎಬ್ಸೋತಾರಿ ಯಾರು ಅಧಿಕಾರಿಗಳು. ಉದಾಹರಣೆಗೆ ಬಬ್ಲೇಶ್ವರ ಆಗಿದೈತ್ರಿ. ಮತ್ ಸಂಬಂಧಪಟ್ಟಂತ ದಾಖಲಾತಿ ಕೊಡತ್ತಂದ್ರಿ. ಯಾರು ಇರಾನ್ ಆಶೋಪುರ ಇದ್ರಿ ಅವ್ರು ಸಂಬಂಧಪಟ್ಟಂತ ದಾಖಲಾತಿ ಕೊಟ್ಟಿವ್. ತನಿಖಾ ಅಧಿಕಾರಿಗಳಾಗಿ ನೇಮಕ ಸುರತ್ತಿಗೆ ಸಂಧಿ ಅವ್ರು ಮಾಡಿದ್ರಿ. ಸಂಧಿ ಅವ್ರದ್ದು ತಾಲೂಕ್ ಆಫೀಸರ್ ಇದ್ರಿ ಇಲ್ಲಿ. ಅವ್ರು ಸಂಧಿ ಅವ್ರು ಎಲ್ಲಾ ವಿಷಯ ನೋಡಿ ಗಂಭೀರತೆ ನೋಡಿ ನಾ ತನಿಖೆ ಮಾಡಲ್ಲ ಬಿಟ್ರಿ. ಅವ್ರು ಬಿಟ್ಟ ಮೇಲೆ ಇವ್ರು ಅಂಗಡಿ ಅವ್ರು ನೇಮಕ ಮಾಡಿದ್ರಿ. ಇವ್ ಅಂಗಡಿ ಅವರು ಇವ್ರು ಹೊಂದಾಣಿಕೆ ಆದ್ರಿ. ತನಿಖೆ ಮಾಡಕ್ ಕೊಟ್ರು. ಇವ್ರು ಯಾವ್ದೇ ತರ ತನಿಖೆ ಮಾಡಕ್ ಇಲ್ಲ. ಮತ್ತೆ ಯಾವ ಹುಡುಗಿ ಭ್ರಷ್ಟಾಚಾರ ಮಾಡಿದ ಇದು ಐತಿಲ್ಲ, ಸಾಕ್ಷಿ ಕೊಡಲ್ಲ. ಆ ಹುಡುಗಿ ಬರೆದು ಕೊಟ್ಟಿದ್ರೆ ಸಾಕ್ಷಿ ಕೊಟ್ಟಿವಿ ನಾವು. ಕೊಟ್ಟ ಮೇಲೆ ಪೊಲೀಸರು ಕೈಸ ಹುಡುಗಿಗೆ ಧಮಕಿ ಕೊಟ್ರು. ಪೊಲೀಸರ ಕೈಸ ಹುಡುಗಿಗೆ ಧಮಕಿ ಕೊಟ್ರಿ. ತನಿಖಾಧಿಕಾರಿಗೆ ಯಾವುದೇ ತರ ನೋಟಿಸ್ ಹಾಕಿ ಕರ್ದಿಲ್ರಿ ಎನ್ಕ್ವೈರಿಗೆ ಏನು ಮಾಡ. ಪೊಲೀಸರ ಕಳಿಸಿ ಆ ಹುಡುಗಿ ಧಮಕಿ. ನ್ಯಾಯ ಏನ್ ಬೇಕದು? ನ್ಯಾಯ ಏನ್ರಿ, ಹಾಸ್ಟೆಲ್ ಹುಡುಗರು ಪಾಪ ಬಡ ಮಕ್ಳು ಇರ್ತಾರು, ಅವ್ರಿಗೆ ಅನುಕೂಲ ಆಗ್ಬೇಕು. ಇವ್ರ ಪೂರ್ತಿ ಅಧಿಕಾರಿಗಳು ತಿಂದು ತಿಂದು ಕೊಬ್ಬರಿ ಮದ ಏರ್ಬಿಟ್ಟದ್ರಿ. ಅವ್ರಿಗೆ ಇವಾಗ ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ, ಏನು ಮಾಡೋರಿಲ್ಲ. ವಿತ್ ನಾ ಅಪ್ಪ ನಿಮ್ಮ ಮೇನ್ ರೀ ಬಸವರಾಜ್ ಅಂಗಡಿ. ಈ ವ್ಯಕ್ತಿ ನಾಲಾಯಕದನ್ರಿ. ಪೂರ್ತಿ ಫುಲ್ ಕಲ್ಪೆ. ಇವನ್ ಆಸ್ತಿ ಎಲ್ಲೆಲ್ಲ ಐತಿ, ಎಲ್ಲೆಲ್ಲಿಲ್ಲ, ಏನೇ ಐತಿ ಎಲ್ಲಾ ನೋಡ್ರಿ. ಯಾವ ಜಿಲ್ಲಾದಾಗ ಹೋಗಿ ಎಲ್ಲೆಲ್ಲಿ ಏನ್ ಮಾಡೋಣ ಪೂರ್ತಿ ಹಕ್ಕಿಕತೆ ಐತ್ರಿ. ಮುಂದಿಲ್ಲಿ ಬಾಗಲಕೋಟೆ ಏನೈತ್ರಿ, ಅಲ್ಲಿ ಮಾಡಿದ್ಮೇಲೆ ಅಲ್ಲಿ ಶಾಸಕರು ತಂದ ಕಡೆ ಹೋದ್ರಿ. ಪೂರ್ತಿ ಮಂತ್ಲಿ ಮನುಷ್ಯ ರೀ. ಆ ವಿಡಿಯೋದಾಗ ತನಿಖಾಧಿಕಾರಿಯಾಗಿ ಪೊಲೀಸ್ ಕಳಿಸಿ ವಿದ್ಯಾರ್ಥಿ ಧಮಕಿ ಕೊಡ್ತಾನ್ರಿ. ಕೇಳೋಟೆ ಮತ್ತೆ ಐತಿ ಎಲ್ಕೋರಿ ನಾ ಪೊಲೀಸರು ಹಚ್ಚಿ ಮಾಡ್ತಾನ ಅಂತ ಹೇಳ್ತಾನ್ರಿ. ವಿಡಿಯೋ ಎಲ್ಲ ಅದಾವ್ರಿ. ವಿಡಿಯೋ ಅದಾವು. ಟರಾವ್ ಪಾಸ್ ಮಾಡಿವು. ತಾಲೂಕ್ ಪಂಚಾಯತ್ ಟರಾವ್ ಪಾಸ್ ಆಗೈತ್ರಿ. ಅಕ್ಕಿ ವಿಡಿಯೋ ಕೊಟ್ಟಿವು, ಲೋಕಾಯುಕ್ತ ಕೊಟ್ಟಿವು, ತಾಲೂಕ್ ಆಫೀಸರ್ಗೆ ಕೊಟ್ಟಿವ್ರಿ. ಅಲ್ಲಿ ತಾಲೂಕ್ ಆಫೀಸರ್ಗೆ, ಆಮೇಲೆ ಡಿಸ್ಟ್ರಿಕ್ಟ್ ಆಫೀಸರ್ ಇರಾನ್ ಆಶಂಪುರ 4 ನಮ್ಗೆ ಅವನ ಕೇಸ್ ಮುಚ್ಚಾಕಿದ್ರ ಅವ್ನ್ ಕೊಟ್ಟಿವು. ಆಮೇಲೆ ಮುಂದೆ ಬಂದ CM ಕೊಟ್ಟಿವ್ರಿ, ಬಬ್ಲೇಶ್ವರ ಶಾಸಕರು ಕೊಟ್ಟಿವು, ಆಮೇಲೆ ಅಂದಿನ BCM ಸಚಿವರು ಕೊಟ್ಟಿವಿ, ಲೋಕಾಯುಕ್ತ ಕೊಟ್ಟಿವು. ಎಲ್ಲ ಅಧಿಕಾರಿಗಳು ನಿಮ್ಗೆ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಕ್ತದ ಹೆಂಗ್ ಗೊತ್ತಿತ್ತ, ನನ್ ಮೇಲೆ ಸುಳ್ಳು ಕೇಸ್ ಹಾಕಿ ಇವತ್ತಿನ ಜೈಲಾಗಿಟ್ರಿ. ನನ್ ಮೇಲೆ ರೀ ಅದು. ಮತ್ ಕೇಸ್ ಹಾಕಿದ ಯಾರು ಗೊತ್ತಿತ್ತೇನ್ರಿ, ಈ ಭ್ರಷ್ಟಾಚಾರ ಮಾಡಿ ಅದು ಸಿಕ್ಕಾಕೊಂಡಂತ ವ್ಯಕ್ತಿ ರೀ. ನಮ್ಮ ಹೆಸರೇನ್ರಿ? ಬೀರಪ್ಪ ಸೊಡ್ಡಿ ರೀ, ಬಬ್ಲೇಶ್ವರ್. ಜೈ ಜವಾನ್ ಜೈ ಕಿಸಾನ್ ಸಂಘದ ಜಿಲ್ಲಾ ಇದು ತಾಲೂಕಾಧ್ಯಕ್ಷ ಬಬ್ಲೇಶ್ವರ. 70 ಅಲ್ಲ ನಿಮ್ದು 60 ಆದ್ರೂ 1% ನೀವು ಅವ್ರಿಗೆ ಏನ್ ಕೊಡ್ತಕ್ಕಂತ ಅಮೌಂಟ್ ಕೊಟ್ರಂದ್ರೆ ಅವ್ರು ನಿಮ್ಗೆ ಹಾಸ್ಟೆಲ್ ಮಾಡಿಸಿ ಕೊಡ್ತಾರೆ. ವಿಡಿಯೋ ಏನದಾವ್ರಿ ಲಂಚ ತಗೊಂಡಿದ್ದು? ವಿಡಿಯೋ ಇಲ್ಲ. ಒಂದ್ ಕೆಲಸ ಮಾಡ್ರಿ, ವಿಡಿಯೋ ಅಂತೂ ಯಾವು ಇಲ್ಲ. ಅಧಿಕಾರಿಗಳು ಇದ್ರ ಮ್ಯಾಗ ಇಲ್ಲ. ಇವು ಹಾಸ್ಟೆಲ್ ಇರುವಂತ ವ್ಯವಸ್ಥೆ ವಿಡಿಯೋ ಅದಾವು. ಇದ್ರ ಮ್ಯಾಗ ಇದ್ರ ತನಿಖಾ ಅಧಿಕಾರಿಗಳು ಪ್ರತಿಯೊಂದು ಹಾಸ್ಟೆಲ್ ವಿಸಿಟ್ ಕೊಡ್ರಿ. ಅಲ್ಲಿ ಅಲ್ಲಿ ಕೊಡ್ತಕ್ಕಂತ ವಿದ್ಯಾರ್ಥಿಗಳಿಗೆ ಆಹಾರವನ್ನು ನೋಡ್ರಿ.
ಮತ್ತ ಅಲ್ಲಿ ಎಷ್ಟು ಹುಡುಗರು ಇದ್ದ ಸರ್ಕಾರ ಅನುದಾನ ಕೊಡ್ತೈತಿ ಅಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಹೆಚ್ಚಿನ ಹುಡುಗರು ಅದಾವು ನೀವು ನೋಡ್ರಿ ತನಿಖೆ ಅಧಿಕಾರಿಗಳು ಮಾಡ್ಬೇಕದು ನಾವು ಮಾಡಕ್ ಒಳಗಿನ ಹಾಸ್ಟೆಲ್ ವಿದ್ಯಾರ್ಥಿ ಒಕ್ಕೂಟದವ್ರು ಆಯ್ತು ರೈತ ಸಂಘದವ್ರು ಅದೇ ಅಂದ್ರೆ ನಮ್ಗೆ ಒಳಗ್ ಬಿಡುದಿಲ್ಲ ಅವ್ರು ನಮ್ಮ ಯಾಕೆ ಕೇಸ್ ಮಾಡುದು ನೀವು ಈ ಅಡಿ ಬರಬಾರ್ದು ನಮ್ಮ ಅವು ಕಲಂ ಇವು ಹಾಕಿ ಕೇಸ್ ಮಾಡ್ತಾರ ಅದಕ್ಕ ಇವ್ರ ತನಿಖೆ ಅಧಿಕಾರಿ ತನಿಖೆ ಮಾಡ್ಬೇಕು ಇವ್ರ ಮ್ಯಾಗಿನ ಸಮಾಜ ಕಲ್ಯಾಣ ಆಫೀಸರ್ ಆದಂತ ಅವ್ರು ಮಾಡ್ಬೇಕು ಅಧಿಕಾರಿಗಳು ಯಾಕಂದ್ರ ಅವ್ರು ಮಾಡಲ್ಲ ಯಾಕಂದ್ರ ಎಲ್ಲಾ ಡಿಸ್ಕಷನ್ ಇರತೈತಿ ಅವ್ರಿಗೆ ಏನೇನ್ ಕೊಡ್ಬೇಕು ಅವ್ರಿಗೆ ಏನ್ ಅಮೌಂಟ್ ಕೊಡ್ಬೇಕು ಅವ್ರಿಗೆ ಮಾಡಿ ಸುಮ್ ಕೂತ್ ಬಿಟ್ಟಿರ್ತಾರೆ ಯಾಕಂದ್ರ ಇದಕ್ಕೆಲ್ಲಾ ಬಲಿ ಕೊಡ್ತಕ್ಕಂತ ವಿದ್ಯಾರ್ಥಿಗಳು ಬಲಿ ಆಗ್ಲತ್ತಾರ ನಾವು ನೀವು ಯಾರು ಬಲಿ ಆಗ್ತಿಲ್ಲ ಯಾಕಂದ್ರ ಇಂತ ಅಧಿಕಾರಿಗಳು ಬಲಿ ಆಗತ್ತಿಲ್ಲ ವಿದ್ಯಾರ್ಥಿಗಳು ಬಲಿ ಆಗ್ಲತ್ತಾರ ಪಾಪ ಈಗ ಇದಕ್ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕಿರಣ್ ಗೌಡ ಬಿರಾದಾರ್ ಜೈ ಜವಾನ್ ಜೈ ಕಿಸಾನ್ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಹಾಗೂ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಸಂಘದ ಜಿಲ್ಲಾ ಉಪಾಧ್ಯಕ್ಷ. ನೀವು ಇಲ್ಲಿ ದಿನ ನೀವು ಇರ್ತೀರಿ ನಾವು ನಾ ಬರ್ತೀನಿ ಆಫೀಸ್ ಬಂದ್ರಪ್ಲೆ ನೀವು ಏನ ಇಲ್ಲಿ ಒಬ್ಬರು ಯಾರೋ ಒಬ್ರು ನಿಂದಿರ್ತಾರೆ ಅವ್ರು ನನ್ಗೆ ಗೊತ್ತಿಲ್ಲ ಅವ್ರು ಬಂದ್ರಪ್ಲೆ ನೀವು ಏನಂತೀರಿ ಗೊತ್ತೇನ ಇಲ್ಲ ಆಫೀಸರ್ಗಳೆಲ್ಲ ವಿಸಿಟಿಂಗ್ ಹೋಗ್ಯಾರ ಗೊತ್ತಾ ನೀವು ವಿಸಿಟಿಂಗ್ ಹೋಗಿರ್ತೀರೋ ಏನು ಮನ್ಯಾಗ ಮುಕ್ಕೊಂಡಿರ್ತೀರೋ ಏನು ಗೊತ್ತಿಲ್ಲ ನಾ ಹೇಳೋದು ಕೇಳಿ ಫಸ್ಟ್ ಹ್ಞೂ ಅನ್ರಿ ಆಮೇಲೆ ನೀನು ನೀವು ಮಾತ್ರ ಸುಮ್ಮನೆ 140 ಹುಡುಗರ್ದಾವ್ ಎಲ್ಲಿ ಮೆಟ್ರಿಕ್ ನಂತರ ತಕ್ಕೆದ ನೀವು ಅಲ್ಲಿ ಆಫೀಸ್ ವಿಸಿಟಿಂಗ್ ಹೋಗಿರಿ ನಾವಲ್ಲ ಕಲ್ಯಾಣ ಇವತ್ತಿಗೆ ನಿನ್ನೆ ಚಾತ ಅದರಿಂದ ಹೋಗ್ತೀವಿ ಬಸವರಾಜ್ ಅಂಗಡಿ ಸರ್ ಹೋಗ್ಯಾರಿಲ್ಲೋ ಹೋಗ್ಯಾರೋ ಇಲ್ಲೋ ಹೇಳೋಕೆ ಹೋಗಿರಿ ಅಲ್ಲಿ 140 ಹುಡುಗರು ಇಲ್ಲ ನಾನು ಚೆಕ್ ಮಾಡೀನಿ ಅಲ್ಲಿ ಹೋಗಿ ವಿಸಿಟಿಗೆ ಕೊಟ್ಟೀನಿ ನಾ ಪ್ರತಿಯೊಂದು ಹಾಸ್ಟೆಲ್ಗೂ ವಿಸಿಟ್ ಕೊಡ್ತೀನಿ ನಾ ಹೋಗ್ತೀನಿ 140 ಹೆಚ್ಚು ಹುಡುಗರು ಅಲ್ಲಿ ಕೇಳಿ ಹುಡುಗರಿಗೆ ಯಾಕಪ್ಪ 140 ಇಲ್ರಿ ಸರ್ ವಾರ್ಡನ್ಗಳಿಗೆ ರೊಕ್ಕ ಕೊಡ್ತೀವಿ ವಾರ್ಡನ್ಗಳು ಮ್ಯಾಗಿನ ರೊಕ್ಕ ಕೊಡ್ತಾರೆ ಮಾಡಿ ನಾವು ತೊಗೊಂಡಿರ್ತಾರೆ ಯಾಕೆ ದುಡ್ಡು ಕೊಡ್ತೀವಿ ಅಂತ ನಾ ಕೇಳಿ 140 ಸರ್ಕಾರದಿಂದ ಆಗೈತಿ ಅಲ್ಲಿ 140 ಹುಡುಗರು ಇರ್ಬೇಕು 180 187 174 ಹುಡುಗರು ಇರ್ಬೇಕು ಜಾಸ್ತಿ ಈಗ ಹೋಗೋಣ ಈಗ ತಕ್ಕಕ್ಕೆ ಇದ್ದೊಂದ್ರೆ ಏನ್ ಮಾಡ್ತೀವಿ ರಿಪೋರ್ಟ್ ಕೊಟ್ಟು ನೀವು ವಿಸಿಟಿಗೆ ಹೋಗ್ತೀವಿ ವಿಸಿಟಿಗೆ ಹೋಗುದಿಲ್ಲ ನೀವು ನಮ್ಗೆ ಗೊತ್ತೈತಿ ವಿಸಿಟಿಗೆ ಹೋಗಿ ವಿತ್ ಆಫೀಸ್ ಇರುದಿಲ್ಲ ನಾ ಬಂದಿನಿ ಸತತವಾಗಿ ಅವ್ರು ಕೇಳಿ ನಿಮ್ಗೆ ನೀನು ಇರುದಿಲ್ಲ ಸರ್ ಇರುದಿಲ್ಲ ಇವ್ರು ಇರ್ತಾರ ಅವ್ರು ಡಾಟಾ ಎಂಟ್ರಿ ಮಾಡೋರು ಇರ್ತಾರೆ ನೀನೇ ಇಲ್ಲ ನಿನ್ನೆ ಆಫೀಸ್ದಾಗ ಇಲ್ಲ ಓಕೆ ಮನಿ ಶುಕ್ರವಾರ ಇಲ್ಲ ಗುರುವಾರನೂ ಇಲ್ಲ ಇಲ್ಲ ನಾನು ಬಂದೀನಿ ಸರ್ ಆಫೀಸ್ನ ಬಂದೀನಿ ಒಂದೇ ನಿಮಿಷ ಅವ್ರ ಜೋಡಿ ನಿಮ್ಮ ಜೋಡಿ ನಮ್ಮ ಸಂಘ ವಾದ ಏನಿಲ್ಲ ನೀವು ಎಷ್ಟೋ ಲೂಟಿ ಹೊಡೆದ್ರೆ ನಮ್ಮ ಜೋಡಿ ನಿಮ್ಮ ನಾವು ಸರ್ಕಾರ ಜೋಡಿ ವಾದ ಇದೆ ಡಿ ಸಿ ಸಾಹೇಬ್ರು ಬರಲಿ ಡಿ ಸಿ ಸಾಹೇಬ್ರು ಕೊಡ್ತೀವಿ ಈ ಮನೆಯು ಡಿ ಸಿ ಸಾಹೇಬ್ರು ಬಂದಿದ್ದೀವಿ ಡಿ ಸಿ ಸಾಹೇಬ್ರು ಎಲ್ಲಿ ತನ ಬರೋಲ್ಲ ನೀವು ಎಷ್ಟು ಡಿಪಾರ್ಟ್ಮೆಂಟ್ದವ್ರು ಅಧಿಕಾರಿಗಳು ಅವ್ರಿಗೆ ಕಳಿಸ್ಲಾ ನಿಮ್ಮ ಡ್ಯೂಟಿ ಇರ್ತಿಲ್ಲ ಹೇಳಿದ್ ಕೇಳ ಸಾಹೇಬ್ರ ಇಲ್ಲಿ ನಾಳೆಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ನಮ್ಮ ಮೇಲೆ ಏನ್ರಿ ನೀವು ಕಲ್ಲು ಹೊಡೆದಿ ಹೌದ್ರಿ ಹೋರಾಟ ಮಾಡ್ತಾ ಇದ್ದೀವಿ ನಿನ್ನ ಈ ಆಫೀಸ್ ನಮ್ಮ ಬಾಕ್ಲಾ ಬಂದ್ ಮಾಡ್ಯಾರ ಅಲ್ಲಿ ತನಕ ನೀವು ಏನು ಮಕ್ಕೊಂಡಿರ್ತೀವಿ ನಿಮ್ಮ ಸಾಹೇಬ್ರು ಕೇಳ್ತಾರೆ ನಿಮಗೆ ಅಲ್ಲಿ ನಿಮ್ಮ ಅಧಿಕಾರಿಗಳಿಗೆಲ್ಲ ಕರಿ ನಮ್ಮ ಜೋಡಿ ಚರ್ಚೆ ಮಾಡ್ತೀವಿ ಏನ್ ನೀನೇ ಡಿಸಿಷನ್ ತಗೋತೀನಿ ಅಂದ್ರೆ ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ನಿನ್ನ ಜೋಡಿ ಡಿಸಿಷನ್ ಮಾಡ್ಬೇಕಂದ್ರೆ ನೀನೇ ಡಿಸ್ಕಷನ್ ಮಾಡ್ತೀನಿ ನೀನೇ ಹೆಡ್ ನೀನೇ ಸುಪ್ರೀಂ ನಾನೇ ಲೀಡರ್ ನಾನೇ ಜಡ್ಜ್ ನಾನೇ MP ನಾನೇ MLA ನಾನೇ ಸರ್ಕಾರ ನಾನೇ ಎಲ್ಲ ಇದ್ದಿ ಅದ್ರ ನಮ್ ಜೋಡಿ ನೀನೇ ಭರೋಸೆ ಕೊಡ್ಬೇಕು ಲಿಖಿತೊಳಗೆ ನನ್ನ ಸಹಿ ಹಾಕಿ ಕೊಡ್ಬೇಕು ಇದ್ರ ಮುಂದೆ ಏನು ಏನೇನ್ ಆಗ್ತಾ ಇದಾವ ಘಟನೆ ನಾನೇ ಜವಾಬ್ದಾರಿ ಇದಕ್ಕೆ ನಾನೇ ಎಷ್ಟೆಲ್ಲ ದುಡ್ಡು ತಿಂದಿನ ನಿನ್ನ ಕೆಲಸ ಏನೈತಿ ನಿನ್ನ ಕೆಲಸ ಏನೈತಿ ಅವ್ರಿಗೆ ಫೋನ್ ಮಾಡ ಅದೇ ತರ ನಿಮ್ ಮೊದಲು ನಾವು ದೂರ ಕೊಟ್ಟಿದ್ದೀವಿ ನೀವು ನೋಡಿ ಇದ ನಿಮ್ಮ ಬಬ್ಲೇಶ್ವರ BCM ಹಾಸ್ಟೆಲ್ದಾಗ ಈ ತರ ಯಾಕಂತೇಳಿ ಮೊದಲು ಮನವಿ ಕಟ್ಟಿದ್ರು ತಾಲೂಕ್ ಪಂಚಾಯತಿ ಟರಾರು ಪಾಸ್ ಮಾಡಿದೀವ್ರಿ ಆಮೇಲೆ ನೀವು ಯಾವುದೇ ತರ ಕ್ರಮ ತಗೊಳ್ಳಿಲ್ಲ ವಿತ್ ಕೇಸ್ ಹಾಕ್ಸಿದ್ರಿ ನಿಮ್ ಸಿಬ್ಬಂದಿ ಹೆಚ್ಚಿಸಿ ವಿತ್ ವಿದ್ಯಾರ್ಥಿಗಳು ನೋಡ್ರಿ ಹೋರಾಟ ಕೂತಾವ ಇದು ಆ ವಿಡಿಯೋದಾಗ ನೀವು ಓದಿರಿ ನಿಮ್ಮ ತಾಲೂಕ್ ಆಫೀಸರ್ ಅದಾರು ಮುಂದೆ ಬಂದ ತನಿಖೆಗೆ ಹಾಜರುಪಡಿಸಿದ್ರಿ ತನಿಖೆಗೆ ಹಾಜರುಪಡಿಸಿದ್ರೆ ಎಲ್ಲ ದಾಖಲಾತಿ ಕೊಡಂದ್ರಿ ತನಿಖೆಗೆ ಸಂಬಂಧಪಟ್ಟಂಗೆ ಎಲ್ಲಾ ದಾಖಲಾತಿ ಕೊಟ್ಟಿವಿ ನಾವು ನೀವು ತನಿಖೆ ಏನು ಮಾಡಿದ್ರಿ ಅದನ್ನ ವಿದ್ಯಾರ್ಥಿ ಬಲ್ಲಿ ಬಿಟ್ಟು ಹೋಗ್ತದ್ರಿ ನೀವು ಸರ್ ಈ ವಿಡಿಯೋದಾಗ ನೀವು ಓದಿರಿ ನೀವು ಓದಿರಿ ಅದು ಇಲ್ಲಿ ಗೊತ್ತು ಏನಾತ್ರಿ ಅದು ವಿದ್ಯಾರ್ಥಿಗಳಿಗೆ ಏನ್ ಮಾಡಿದ್ರಿ ಇವ್ರು ಬರ್ಲಿ ತನಿಖೆ ಮಾಡ್ನತ್ರಿ ಇದಕ್ಕ ಹೇಳ್ರಿ ನೀವು ದಾಖಲೆ ಏನ್ ಕೇಳಿದ್ವಿ ಹುಡುಗರು ದಾಖಲೆ ಸಮೇತ ಕೊಡ್ರಿ ಅಂತ ಇದ್ರ ದಾಖಲೆಯಲ್ಲಿ ಅಂಕಿ ಸಂಖ್ಯೆ ಇಲ್ಲ ಫುಡ್ ಹುಡುಗರಿಗೆ ಎಷ್ಟು ಫುಡ್ ನಾ ಏನ್ ಹೇಳ್ತಾ ಇದ್ದೀನಿ ಒಂದು ದಿವಸ ಎಷ್ಟು ಖರ್ಚು
ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಈ ಕೆಳಕಂಡ ಸೌಲಭ್ಯ ನೀಡಲಾಗುತ್ತಿದೆ ಸರಿನಾ ಪ್ರತಿ ವಿದ್ಯಾರ್ಥಿಗೆ ಮಾಹಿತಿ 1850 ರೂಪಾಯಿ 10 ತಿಂಗಳಿಗೆ ಅವರಿಗೆ 6 ವರ್ಷ ಅಂದರೆ ತಿಂಗಳ 1850 ಒಂದು ದಿವಸಕ್ಕೆ 60 ರೂಪಾಯಿ ಬರ್ತದೆ ಯಾವ ಊಟ ಮಾಡ್ತಾ ಹುಡುಗರು ಒಂದು ದಿನಕ್ಕೆ 218 ಒಟ್ಟಾರೆ ಎಲ್ಲ ಮತ್ತು ಮಂಜೂರಾತಿ ಸಂಖ್ಯೆ 50 ಸಂಖ್ಯೆ ಇತ್ತು. ಪ್ರತಿ ವಿದ್ಯಾರ್ಥಿಗೆ ಪ್ರತಿ 3 ವರ್ಷಕ್ಕೊಮ್ಮೆ ಒಂದು ಸೆಟ್ ಬೆಡ್ಶೀಟು ಜಂಕ 3 ವರ್ಷಕ್ಕೊಮ್ಮೆ ಕ್ಲಿಯರ್. ಶೌಚಾಲಯ ಸ್ವಚ್ಛತೆಗೆ 50 ಸಂಖ್ಯೆ ವಲಯಕ್ಕಿಂತ ತಿಂಗಳಿಗೆ 1000 ರೂಪಾಯಿ ಶೌಚಾಲಯ ತಿಂಗಳಿಗೆ 1000 ರೂಪಾಯಿ ಮುಂದೆ ಎಲ್ಲ ಹೇಳ್ತೇನೆ. ಏನೋ 50 ಸಂಖ್ಯೆ ವಲಯಕ್ಕೆ ಎಷ್ಟು 150ಕ್ಕೆ 1500 150 ಸಂಖ್ಯೆ ಮೇಲೆ 2000 ರೂಪಾಯಿ ಈ ಥರ ಎಲ್ಲ ಇದಾಗ ಡೀಲ್ಸ್ ಅದಾವೆ. ಇಲ್ಲಿ ಯಾವ್ಯಾವ ಜಾತಿ ಎಷ್ಟು ತಗೋಬೇಕು ರೆಸ್ಟೋರೆಂಟ್ ಯಾವ ಕಟಗರಿ ಕೊಟ್ಟಗೇರಿ ಆ ಹುಡುಗರದ ದಾಖಲೆ ಕೇಳಿದ್ದೆ ಕೊಟ್ಟಿರಿ ಅರ್ಜಿ ಹಾಕಿದ ಹುಡುಗರು ನಿಮ್ಮಲ್ಲಿ ನಾ ಏನ್ ಕೇಳಿದ್ನಿ ನಮ್ಗೆ ಪ್ರಶ್ನೆ ಕೇಳಿದ್ದೀನಿ ಏನ್ ನೀವು ಅರ್ಜಿ ಆನ್ಲೈನ್ ಅರ್ಜಿ ಹಾಕಿದ್ರೆ ತಗೊಂಡ್ವಿ ಅದಕ್ಕೆ ಕೇಳಿದ್ವಿ. ಹೌದಿಲ್ಲ ಮತ್ತೆ ಹುಡುಗರು ಆನ್ಲೈನ್ ಹಾಕಿದ ಅರ್ಜಿ ಕೊಡು ನಿಂಗೆ ನಾವು ನಿನ್ನಲ್ಲಿ ಹುಡುಗರು ಆನ್ಲೈನ್ ಹಾಕದ ನಾನೇ ತಗೋತೀನಿ. ಎಷ್ಟು ಮಂದಿ ಅದು ಆನ್ಲೈನ್ ಅರ್ಜಿನೇ ಕೊಡ್ತಿಲ್ಲ ನಾ ಏನ್ ಕೇಳಿದ್ದೀನಿ ಆನ್ಲೈನ್ ಸೌಲಭ್ಯಗಳೇನು ಕೊಡ್ತೀರಿ ಸೌಲಭ್ಯ ಅವರು ಹುಡುಗರು ಡಾಕ್ಯುಮೆಂಟ್ ಕೇಳಿದ್ದೀನಿ. ನಾನು ವೈಯಕ್ತಿಕ ನಿಮ್ಮ ಹಾಸ್ಟೆಲ್ ಒಳಗೆ ಎಷ್ಟು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ನೌಕರರು ಮಾಹಿತಿ ಕೊಡ್ಲಿಕ್ಕೆ ಬರೋದು ಯಾಕೆ ಕೊಡಕ್ ಬರಂಗಿಲ್ಲ ಅದ್ರೊಳಗೆ ಲಂಚ ತಿಂತಿರ್ಬೇಕು ನೀವು ಅದು ಕೊಡ್ಬೇಕು ನಮ್ಗ ಅದು ಅಧಿಕಾರ ಐತಿ ಅಂತ ಹೇಳೋದು. ಪರ್ಸನಲ್ ಯಾಕೆ ಮಾಹಿತಿ ಪರ್ಸನಲ್ ಮಾಹಿತಿ ಇಲ್ರಿ ಸಾಹೇಬ್ರ ನೀವು ನಾವು ಸರ್ ಹೇಳ್ತೀವಿ ಅದು ಕೊಡ್ಬೇಕು ನೀವು ಅದು ಕೊಡ್ಲಿಕ್ಕೆ ಅಂದ್ರೆ ನಾವು ಇಲ್ಲಿ ಯಾರು ಮಾತಾಡ್ಬೇಕು ಯಾವಾಗ ಕೊಟ್ರಿ ಈಗ ಮಾಡಿದ್ರಿ ಈಗ ಮಾಡಿದ್ರಿ ಏ ಸಾಹೇಬ್ರ ಹೇಳುದು ಕೇಳಪ್ಪ ನನ್ನ ಮಾತು ಕೇಳ್ತಿಲ್ಲ ಏನ ನಾ ಏನಂತ ಇದೀನ 2 ತಿಂಗಳ ಒಳಗೆ ಇವತ್ತು ಹೆಂಗ್ ರೆಡಿ ಆಗ್ತಾವ ಈಗ ಒಂದ್ 5 ನಿಮಿಷ ಒಳಗೆ ರೆಡಿ ಇಲ್ಲ ಉಪ್ಪಿನಕಾಯಿ ಹಾಕೋಬೇಕನ್ನು ಅದು ತಡಿಯೋ ಉಪ್ಪಿನಕಾಯಿ ಹಾಕೋಬೇಕು ನಮ್ಮ ಪೋಸ್ಟಿಗೆ ಕಳಿಸ್ಬೇಕಾಗಿದ್ನಿ ಇಲ್ಲಿ ತನ ಬರ್ಲಾಕ ನಾವು 500 ರೂಪಾಯಿ ಪಗಾರ ಐತಿ ನಾವು ಅನ್ನ ಬೆಳೆಸ್ಲಿಕ್ಕಂದ್ರೆ ನೀವು ತಿಂತೀರಿ ಏನ ಮನೆ ತಿಂತೀರಿ ಏನ ಹೊಲ ಮನಿ ಎಲ್ಲಾರು ಬಿಟ್ಟು ಬಂದು ಕೂತಾರ ಇಲ್ಲಿ ಯಾಕೆ ಕುಂಡಿಸ್ತೀರಿ ನಮ್ಗೆ ಇಲ್ಲಿ ಬಂದ ನಿಮ್ಗೆ ಗೌರ್ಮೆಂಟ್ ಪಗಾರ ಐತಿ ನಮ್ಗೆ ಐತೇನ ನೀವು ಕರೆಕ್ಟ್ 1 ತಿಂಗಳು 2 ತಿಂಗಳು ಐತಿ ನಿಮ್ಮಲ್ಲಿ ಮನೆ ಅರ್ಜಿ ಕೊಟ್ಟಿಗೆಸಿ ಯಾಕೆ ತಗೊಂಡಿಲ್ಲ ಹುಡುಗರಿಗೆ ನೀವು ಕಲ್ಸಾಕ ಅಲ್ಲಿ ಹಾಸ್ಟೆಲ್ನಾಗ ಯಾಕೆ ತಗೊಳಂಗಿಲ್ಲ 15,000 ರೂಪಾಯಿ ಲಂಚ ಬೇಕು ನಿಮ್ಗೆ ಯಾಕ ಲಂಚ ಬೇಕು ನಿಮ್ಗೆ ಯಾರು ತಗೊಂಡ ನೀವು ತಗೊಂಡ್ರಿಲ್ಲ ನಿಮ್ ಸಾಹೇಬ್ರು ತಗೊಂಡಿ ನೀವು ತಗೊಂಡಿದ್ದೀನಿ ವಿಡಿಯೋ ಸಮೇತ ಕೊಡ್ತೀನಿ ವಿಡಿಯೋ ಸಮೇತ ಕೊಡ್ತೀನಿ ನಿನ್ಗ ದಾಖಲೆ ಸಮೇತ ಕೊಡ್ತೀನಿ ಲೋಕಾಯುಕ್ತರಿಗೆ ಹಾಕ್ತೀನಿ ಸಿಬಿಐ ಹಾಕ್ತೀನಿ ಎಲ್ಲಾನೇ ಕೊಡ್ತೀನಿ. ಈಗ ನನಗೆ ಇದು ಈಗ ಬೇಡ ನಾ ಹೇಳಿ ಕೇಳ ನನಗೆ ಬಾಯ್ ಅಂಡ್ ಪೋಸ್ಟಿಂಗ್ ನಾನು ಏನ್ ನಮ್ಮ ಆಫೀಸ್ ಅಡ್ರೆಸ್ ಐತ್ಲ ಆಫೀಸ್ ಕಳಸ ನನ್ಗ ಇದು ಒಂದು ಕಾಪಿ ಕೊಡು ಈಗ ನಾ ಲೋಕಾಯುಕ್ತರಿಗೆ ಕೊಡ್ತೀನಿ. ಇದು ನೀವು ಎಷ್ಟು ಆಸ್ತಿ ಪಸ್ತಿಯಲ್ಲಿ ಐತ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ನೀವು ಎಷ್ಟೆಷ್ಟು ಆಸ್ತಿ ನೌಕರಿಗಿಂತ ಮೊದ್ಲೇ ಮಾಡಿರಿ ಈಗ ಎಷ್ಟು ಮಾಡಿರಿ ಈ ಮೊದ್ಲೇ ಕೊಡು ಮನೆ ಕೊಡೋಣ ನಾನು ಏನಂತೀನಿ 2 ತಿಂಗಳು ಹೋಗ್ಲಿ 4 ತಿಂಗಳು ಹೋಗ್ಲಿ ಅಂತೀವಿ. ಈಗ 5 ನಿಮಿಷ ಒಳಗೆ ಹೆಂಗ್ ರೆಡಿ ಆಗೈತಿ ಇದು ನೋಡ್ರಿಪ್ಪ 2 ತಿಂಗಳ ಐತಿ ಇದು ಬೇಡ್ಲಾಕ ನಾವು ಏನ್ರ ಎಲ್ಲಿ ಹುಡುಗರು ಒಂದ್ ಕಮ್ಮಿ ಇದ್ರೆ ಹಾಕ್ರಿ ಅದಕ್ಕೆ ಹೇಳಿದ್ವು ಏನ ಅವಾಗ ಈಗ ತಂದು ಕೊಡ್ತಾರ. ಇದು ವ್ಯವಸ್ಥೆ 5 ನಿಮಿಷವಾಗ ರೆಡಿ ಆಗೈತಿ ಈಗ ಅದು ನಾವು ಇಲ್ಲಿ ಬಂದ್ ಕುಂಡ್ರಣ ಬಂದ್ ಅರ್ಧ ತಾಸು ಐತಿ ಇಲ್ಲಿ ಮೊದಲೇ ಇದೇ ಕೊಟ್ರೆ ನಾವೇ ಯಾಕೆ ಬರ್ತಿದ್ವಿ ಸರ್ಕಾರ ಹತ್ರ ಹೋಗ್ತಿದ್ವಿ ನಾವು ಶಿಕ್ಷಣ ಮಂತ್ರಿ ಹತ್ರ ಹೋಗಿ ಕೇಳ್ತಿದ್ವಿ ಸಾಹೇಬ್ರ ಇದ್ರೊಳಗೆ ಸರ್ ಹುಡುಗರು ಕಮ್ಮಿ ಅದಾರು ಜಾಸ್ತಿ ಹಾಕೋರಿ ಇಲ್ಲಾಂದ್ರೆ ಇದ್ರೊಳಗೆ ಯಾವ ಹೊರಟು ಏ ಸಾಹೇಬ್ರ ಇಲ್ಲಿ ಬರ್ರಿ ಅವನಿಗೆ ಕರೀರಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।